ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಭೂಕಂಪದಿಂದ ನರಳುತ್ತಿರುವಂತ ಟರ್ಕಿಗೆ ಭಾರತ ನೆರವನ್ನ ನೀಡಿದೆ. ಭಾರತದ ಒಂದು ತಂಡ ಭೂಕಂಪ ಪೀಡಿತ ಟರ್ಕಿಗೆ ರೀಚ್ ಆಗಿದ್ದಾಗಿದೆ. ಎನ್ಡಿಆರ್ಎಫ್ ಟೀಮ್ ಹಾಗೆಯೇ ಡಾಗ್ ಸ್ಕ್ವಾಡ್ ತುರ್ತು ಆರೋಗ್ಯ ಸಲಕರಣೆ ಜೊತೆಯಲ್ಲಿ ಈ ಟೀಮ್ ತೆರಳಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತ ಜನರ ರಕ್ಷಣೆಗೆ ಎನ್ಡಿಆರ್ಎಫ್ ಟೀಮ್ ಸನ್ನದ್ಧವಾಗಿದೆ. ಅಲ್ಲಿ ವಾಯುಸೇನೆಯ C-17 ವಿಮಾನದ ಮೂಲಕ ಟರ್ಕಿಗೆ ಈ ಟೀಮ್ ತೆರಳಿದೆ. ಈಗ ಅಲ್ಲಿ ಬೇಕಾಗಿರೋದು ಜನರನ್ನ ತುರ್ತಾಗಿ ರಕ್ಷಣೆ ಮಾಡಬೇಕಾಗಿದೆ. ಮತ್ತೆ ಪದೇ ಪದೇ ಭೂಕಂಪನ ಸಂಭವಿಸ್ತಾ ಇರೋದ್ರಿಂದ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ ಜೀವದ ಮೇಲೆ. ಟರ್ಕಿ ಭೂಕಂಪದಿಂದಾಗಿ ಮೋದಿ ನೆನ್ನೆನೂ ಅದ್ರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ರು, ಆಘಾತವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಮಾತಾಡುವಾಗ ಬಹಳ ಭಾವುಕರಾಗಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ನರೇಂದ್ರ ಮೋದಿ ಅವರು ಗದ್ಗದಿತರಾಗಿದ್ದಾರೆ. ಸಂಸದೀಯ ಮಂಡಳಿ ಸಭೆಯಲ್ಲಿ ಟರ್ಕಿ ನೆರವಿನ ಬಗ್ಗೆ ಚರ್ಚೆ ಮಾಡ್ತಾ ಸಂಸದೀಯ ಮಂಡಳಿ ಸಭೆಯಲ್ಲಿ ಮೋದಿ ಅವರು ಭಾವುಕರಾದರು. ಈಗ ನಿನ್ನೆನೇ ಭಾರತ ಅಗತ್ಯ ನೆರವನ್ನ ನೀಡುತ್ತೆ ಅಂತ ನರೇಂದ್ರ ಮೋದಿ ಅವರು ಬೆಂಗಳೂರಲ್ಲಿ ಹೇಳಿದ್ರು. ಅದಾದ ಮೇಲೆ ಅದೇನ್ ನೆರವು ಬೇಕು ಅಂತ ಹೇಳಿ ಮಧ್ಯಾಹ್ನ ಸಂದರ್ಭದಲ್ಲಿ ಡಿಸಿಷನ್ ಆಗಿತ್ತು. ಈಗ ಟರ್ಕಿ ತಲುಪಿದ್ದಾಗಿದೆ ಎನ್ಡಿಆರ್ಎಫ್ ಟೀಮ್. ದೃಶ್ಯದಲ್ಲಿ ಗಮನಿಸ್ತಾ ಇದೀವರ ವಾಯುಸೇನೆಯ C-17 ವಿಮಾನದ ಮೂಲಕ ಎನ್ಡಿಆರ್ಎಫ್ ಟೀಮ್ ಹಾಗೇನೆ ಡಾಗ್ ಸ್ಕ್ವಾಡ್ ಟರ್ಕಿಯನ್ನ ರೀಚ್ ಆಗಿದ್ದಾಗಿದೆ. ಈಗ ಅವಶೇಷದ ಅಡಿಯಲ್ಲಿ ಸಿಲುಕಿರುವಂತ ಜನರ ರಕ್ಷಣೆಗೆ ಈ ಟೀಮ್ ಅಲ್ಲಿ ಕೆಲಸವನ್ನ ಮಾಡುತ್ತೆ. ಇನ್ನು ಟರ್ಕಿ ನೆರವಿನ ಬಗ್ಗೆ ಚರ್ಚೆ ಮಾಡ್ತಾ ಇವತ್ತು ಸಂಸದೀಯ ಮಂಡಳಿ ಸಭೆಯಲ್ಲಿ ನರೇಂದ್ರ ಮೋದಿ ಭಾವುಕರಾದರು. ಇನ್ನು ಭೀಕರ ಭೂಕಂಪನದಿಂದ ಬಳಲ್ತಾ ಇದೆ ಟರ್ಕಿ. ಮತ್ತೆ ತನ್ನ ನೀಚ ಬುದ್ಧಿಯನ್ನ ತೋರಿಸಿದೆ ಪಾಕಿಸ್ತಾನ. ಭಾರತದ ವಿಮಾನಕ್ಕೆ ಏರ್ ಸ್ಪೇಸ್ ಅನ್ನ ಪಾಕಿಸ್ತಾನ ನಿರಾಕರಿಸಿದೆ. ಇಂಥ ಸಂದರ್ಭದಲ್ಲಿ ಜಗತ್ತು ಒಂದಾಗಬೇಕಾಗುತ್ತೆ. ಯಾವ ದೇಶಕ್ಕೆ ಸಹಾಯ ಬೇಕು, ಯಾವ ರಾಷ್ಟ್ರಕ್ಕೆ ಸಹಾಯ ಬೇಕು, ಆ ಸಹಾಯ ಹಸ್ತವನ್ನ ಚಾಚಬೇಕಾಗುತ್ತೆ. ಭೂಕಂಪನ ಮತ್ತೆ ಪ್ರಕೃತಿ ವಿಕೋಪಗಳು ಸಂಭವಿಸಿದಂತ ಸಂದರ್ಭದಲ್ಲಿ. ಆದ್ರೆ ಪಾಕಿಸ್ತಾನ ತನ್ನ ನರಿ ಬುದ್ಧಿ ಬಿಡಬೇಕಲ್ಲ, ನೀಚ ಬುದ್ಧಿ ಬಿಡಬೇಕಲ್ಲ. ಟರ್ಕಿಗೆ ಸಹಾಯಕ್ಕೆ ಹೊರಟಿತ್ತು ಭಾರತದ ವಿಮಾನ. ಈ ವೇಳೆ ಭಾರತದ ವಿಮಾನಕ್ಕೆ ಪಾಕ್ ಏರ್ ಸ್ಪೇಸ್ ಅನ್ನ ನಿರಾಕರಿಸಲಾಗಿದೆ. ಮತ್ತೆ ತನ್ನ ನೀಚ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸಿದೆ. ಅಂದ್ರೆ ಮಾನವೀಯತೆನೇ ಇಲ್ವಾ ಅವ್ರಿಗೆ? ಹಾಗಾದ್ರೆ ಯಾಕಂದ್ರೆ ನಮ್ಮ ಮನಸ್ಸು ಮಿಡಿದಿತ್ತು. ನರೇಂದ್ರ ಮೋದಿ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, 140 ಕೋಟಿ ಭಾರತೀಯರ ಸಂವೇದನೆ ಇದಕ್ಕಿದೆ, ನಾವೆಲ್ಲರೂ ಅದಕ್ಕೆ ಆಘಾತವನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ. ಮಾನವೀಯತೆ ದೃಷ್ಟಿಯಿಂದ ನೋಡೋದಾದ್ರೆ ಅಗತ್ಯ ನೆರವನ್ನ ನೀಡಬೇಕಾಗಿತ್ತು ಪಾಕಿಸ್ತಾನ ಕೂಡ. ಅಟ್ಲೀಸ್ಟ್ ಅವ್ರು ಹೆಲ್ಪ್ ಮಾಡದಿದ್ರು ಪರವಾಗಿಲ್ಲ, ನಾವು ಕಳಿಸ್ಕೊಡ್ತಾ ಇದೀವಲ್ಲ, ಆ ಏರ್ ಸ್ಪೇಸ್ ಅನ್ನ ಕೊಡ್ಬೋದಾಗಿತ್ತು. ಆದ್ರೆ ನೀಚ ಬುದ್ಧಿಯನ್ನ ಪಾಕಿಸ್ತಾನ ಇಲ್ಲಿ ತೋರಿಸಿದೆ. ಇನ್ನು ಟರ್ಕಿಯಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀವಿ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಸಹಜವಾಗಿ ಅಲ್ಲಿರುವಂತಹ ಜನರಿಗೆ ಒಂದು ಆತಂಕ ಇದೆ. ಮತ್ತೆ ಕನ್ನಡಿಗರು ಅಲ್ಲಿರೋರು, ಇಲ್ಲಿ ಅವ್ರ ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಕೂಡ ಆತಂಕ ಇರುತ್ತೆ. ಒಂದು ತುರ್ತಾಗಿ ಏನಾದರೂ ನಂಬರ್ಗಳನ್ನೇನಾದರೂ ಕೊಡ್ತಾರಾ, ನಾವು ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಈ ಥರದ್ದೆಲ್ಲ ಗೊಂದಲಗಳು, ಆತಂಕ ಇರೋದ್ರಿಂದ ಈ ಬಗ್ಗೆ ವಿಶೇಷ ಫೋನ್ ನಂಬರನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಕನ್ನಡಿಗರು ಯಾರಾದರೂ ಇದ್ರೆ ಸಂಪರ್ಕ ಮಾಡಬಹುದು. ಕನ್ನಡಿಗರ ಸುರಕ್ಷತೆಗೆ ಎಲ್ಲ ಕ್ರಮ ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ನಾವು ಕೂಡ ಒಂದು ಹೆಲ್ಪ್ ಲೈನ್ ಅನ್ನು ಇಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತೀವಿ. ಯಾರು ಕುಟುಂಬಗಳು ಅಲ್ಲಿ ಹೋಗಿದ್ದಾವೆ ಅವೆಲ್ಲ ಮಾಹಿತಿಗಳು ಕೊಟ್ಟರೆ ಅವುಗಳ ಸಂಪರ್ಕ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಅವರಿಗೆ ವಾಪಸ್ ಬರೋದಕ್ಕೆ ಅನುಕೂಲತೆಯನ್ನು ಮಾಡಿಕೊಡೋದಕ್ಕೆ ಎಲ್ಲ ನಮ್ಮ ಸರ್ಕಾರ ಕ್ರಮ ಅಂತ ಇದೆ. ಈಗ ಸಂಪರ್ಕ ಮಾಡೋದಕ್ಕೆ ಒಂದು ವಿಶೇಷ ಫೋನ್ ನಂಬರ್ ಅನ್ನ ನಾವು ಕೊಟ್ಟಿದ್ದೀವಿ. ಕನ್ನಡಿಗರು ಯಾರಾದರೂ ಇದ್ರೆ ಸಂಪರ್ಕ ಮಾಡಬಹುದು. ಕನ್ನಡಿಗರ ಸುರಕ್ಷತೆಗೆ ಎಲ್ಲಾ ರೀತಿಯ ಕ್ರಮ ಆಗುತ್ತೆ ಅಂತ ಹೇಳಿ ಒಂದು ಭರವಸೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿರೋದು, ಟರ್ಕಿಯಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ವಿದೇಶಾಂಗ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ನಾವಿದ್ದೀವಿ. ಈ ಬಗ್ಗೆ ವಿಶೇಷ ಫೋನ್ ನಂಬರ್ ಕೂಡ ರಿಲೀಸ್ ಆಗಿದೆ ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಪರವಾಗಿ ಸಚಿವ ಅಶ್ವಥ್ ನಾರಾಯಣ್ ಬ್ಯಾಟ್ ಅನ್ನ ಬೀಸಿದ್ದಾರೆ. ಪ್ರಹ್ಲಾದ್ ಜೋಶಿಗೆ ಸಿಎಂ ಆಗುವಂತ ಅರ್ಹತೆ ಇದೆ, ನಮ್ಮಲ್ಲಿ ಯಾರು ಬೇಕಾದರೂ ಸಿಎಂ ಆಗಬಹುದು ಬಿಜೆಪಿಯಲ್ಲಿ ಅಂತ ಹೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇಂದಾಗಿ ರಾಜಕೀಯದಲ್ಲಿ ಪರಸ್ಪರ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಕೆಲವರು ಸ್ವಾಗತ ಮಾಡಿದ್ರೆ ಇನ್ನು ಕೆಲವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಪರವಾಗಿ ಅಶ್ವಥ್ ನಾರಾಯಣ್ ಬ್ಯಾಟ್ ಬೀಸಿದ್ದಾರೆ. ನಮ್ಮಲ್ಲಿ ಯಾರು ಬೇಕಾದರೂ ಸಿಎಂ ಆಗಬಹುದು ಅಂದ್ರೆ ಬಿಜೆಪಿಯಲ್ಲಿ, ಆದ್ರೆ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಇದೆಯಾ ಅಂತ ಹೇಳಿ ಕುಮಾರಸ್ವಾಮಿ ಅವರ ಬ್ರಾಹ್ಮಣ ಸಿಎಂ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಅವರು ಈ ತರ ರಿಯಾಕ್ಷನ್ ಕೊಟ್ಟಿದ್ದಾರೆ.
ಜಾತಿ ಹಿಡಿದು ಪ್ರಹ್ಲಾದ್ ಜೋಶಿ ಅವ್ರನ್ನು ಸೇರಿಸಿ ಆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಅದು ಇನ್ ನಥಿಂಗ್ ಬಟ್ ಎಗೇನೆಸ್ಟ್ ಎ ಕಮ್ಯುನಿಟಿ, ಜಾತಿ ವಿರುದ್ಧವಾಗಿ ಕೊಟ್ಟಿರುವಂಥ ಹೇಳಿಕೆಯನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಅವರು ಅದಕ್ಕೆ ಆದಂಥ ಬೆಲೆ ಅವರೇ ಕಟ್ಕೋತಾರೆ. ಅದನ್ನು ವಿಡ್ರಾ ಮಾಡಿಕೊಂಡು ಅಪಾಲಜೈಸ್ ಮಾಡುವಂಥದ್ದು, ಕ್ಷಮೆನ ಯಾಚನೆ ಮಾಡುವಂಥದ್ದು ಸೂಕ್ತ. ಸನ್ಮಾನ್ಯ ಕುಮಾರಸ್ವಾಮಿಯವರು ಆ ರೀತಿ ಕ್ಷಮೆನ ಯಾಚನೆ ಮಾಡೋ ಮೂಲಕ ಇನ್ನು ವ್ಯಕ್ತಿತ್ವದಲ್ಲಿ ದೊಡ್ಡತನ ತೋರಿದಂತಾಗುತ್ತೆ. ಇದನ್ನು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು ನಮ್ಮ ಕನ್ನಡಿಗರಿಗೆ ಸಂಪೂರ್ಣವಾಗಿ ಅವಮಾನ. ಈ ರೀತಿ ಹೇಳಿಕೆಯನ್ನು ಜಾತಿ ಇನ್ನು ಬಿಜೆಪಿಯಲ್ಲಿನ ಬ್ರಾಹ್ಮಣರು ಮುಂದೆ ಸಿಎಂ ಆಗ್ತಾರೆ ಎಂಬ ವಿಚಾರವಾಗಿ ಮಂತ್ರಾಲಯದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾತಿ ರಾಜಕಾರಣ ಎಲ್ಲ ಕಡೆಯಲ್ಲೂ ತೊಲಗಬೇಕು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ವಿಷಯವಾಗಿ ಹಲವಾರು ಮಠಗಳ ಸ್ವಾಮೀಜಿಗಳು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಿನ್ನೆ ಪೇಜಾವರ ಶ್ರೀಗಳು ಕೂಡ ಖಂಡಿಸಿದ್ರು. ಬ್ರಾಹ್ಮಣ ಸಮುದಾಯದವರು ಸಿಎಂ ಆಗೋದಾದ್ರೆ ಆಗ್ಲಿ ಬಿಡಿ ಅಂತ ಹೇಳಿದ್ರು. ಇವತ್ತು ಸುಬುಧೇಂದ್ರ ತೀರ್ಥರ್ ಹೇಳಿರೋದು ಕುಮಾರಸ್ವಾಮಿ ಹೇಳಿಕೆ ಸಂವಿಧಾನಕ್ಕೆ ವಿರೋಧವಾಗಿದೆ. ಬ್ರಾಹ್ಮಣ ಸಮುದಾಯ ಎಲ್ರಿಗೂ ಕ್ಷಮೆ ಕೋರುತ್ತೆ. ಬ್ರಾಹ್ಮಣರನ್ನ ನಿಂದಿಸೋದನ್ನ ಖಂಡಿಸ್ತೀನಿ ಅಂತ ಹೇಳಿ ಶ್ರೀಗಳು ಹೇಳಿದ್ದಾರೆ. ಕ್ಷೇಮ ಈ ಜಾತಿ ರಾಜಕಾರಣ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ತೊಲಗಬೇಕು. ಸಂವಿಧಾನದಲ್ಲಿ ಇಂತಹವರೇ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ಒಂದು ಪ್ರಮುಖ ಹುದ್ದೆಯನ್ನು ಅವರು ಅಲಂಕರಿಸಬೇಕು ಅನ್ನುವಂಥ ಯಾವ ನಿರ್ಬಂಧವೂ ಇಲ್ಲ. ಹೀಗಿರುವಾಗ ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಶದಲ್ಲಿ ಸಂವಿಧಾನ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಒಂದು ಸಮುದಾಯದವರು ಯಾವುದೇ ಪದವಿ, ಮುಖ್ಯ ಪದವಿ ಅಲಂಕರಿಸಬಾರ್ದು, ಅದರಿಂದ ಇಂಥ ತೊಂದರೆ ಆಗತ್ತೆ ಅಂತ ಹೇಳುವಂಥದ್ದು ಸಂವಿಧಾನಕ್ಕೆ ವಿರುದ್ಧ ಅಂತ ನಾವು ಹೇಳ್ತೇವೆ. ಮತ್ತು ಬ್ರಾಹ್ಮಣ ಸಮುದಾಯ ಅನ್ನುವಂಥದ್ದು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಒತ್ತಾಸೆಯಾಗಿದ್ದು ಎಲ್ಲರಿಗೂ ಕ್ಷೇಮವನ್ನು ಕೋರುವಂಥ ಒಂದು ಸಮುದಾಯ. ಹೀಗಿರುವಾಗ ಬ್ರಾಹ್ಮಣ ಸಮುದಾಯವನ್ನು ಯಾರೇ ಆಗಲಿ ನಿಂದಿಸುವಂತಹದ್ದನ್ನು ನಾವು ಸಂಪೂರ್ಣವಾಗಿ ಅದನ್ನು ಖಂಡಿಸ್ತೇವೆ. ಇನ್ನು ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನಾನು ಹಿಂದೂ, ಆದ್ರೆ ಹಿಂದುತ್ವ ಒಪ್ಪಲ್ಲ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ರಲ್ಲ, ಆ ವಿಷಯವಾಗಿಯೂ ಮಂತ್ರಾಲಯದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ. ರಾಜಕೀಯವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯ ಅವರು ಈ ತರ ಸ್ಟೇಟ್ಮೆಂಟ್ ಕೊಟ್ಟು ಮತ ಬ್ಯಾಂಕ್ಗಳ ಕಡೆಗೆ ಗಮನವನ್ನ ಹರಿಸಿದ್ದಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಈ ಸ್ಟೇಟ್ಮೆಂಟ್ಗೆ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಹಿಂದೂ ಆದ್ಮೇಲೆ ಹಿಂದುತ್ವವನ್ನು ಆಧರಿಸಲೇಬೇಕಾಗುತ್ತೆ. ಹಿಂದುತ್ವ ವಿಚಾರದಲ್ಲಿ ಸಿದ್ದರಾಮಯ್ಯಗೆ ಭೇದ ಇರಬಾರದು. ಹಿಂದೂ ಅಂದ ಮೇಲೆ ಹಿಂದುತ್ವ ಗೌರವಿಸಬೇಕು ಅಂತ ಶ್ರೀಗಳು ಹೇಳಿದ್ದಾರೆ. ಈ ದ್ವಂದ್ವ ಹೇಳಿಕೆ ಅನ್ನುವಂಥದ್ರಲ್ಲಿ ಸ್ವಲ್ಪ ಅರ್ಥವೇ ಇಲ್ಲ. ನಾನು ಹಿಂದೂ ಅಂತಂದಮೇಲೆ ಹಿಂದುತ್ವವನ್ನು ಆಧರಿಸಲೇಬೇಕು. ಯಾವ ಹಿನ್ನೆಲೆಯಲ್ಲಿ ಅವರು ಆ ಭಾವನೆಯನ್ನು ಹೇಳ್ತಾರೆ, ಅಥವಾ ಯಾವುದೇ ಒಂದು ಹಿಂದುತ್ವದ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಅಭಿಪ್ರಾಯ ಭೇದ ಇರ್ಬೋದೇ ಹೊರತು ಹಿಂದೂಗಳೆಲ್ಲರೂ ಹಿಂದುತ್ವವನ್ನು ಆಧರಿಸಲೇಬೇಕು. ಹಿಂದೂಗಳಲ್ಲಿ ಇರ್ತಕ್ಕಂಥದ್ದು ಹಿಂದುತ್ವ. ಆದ್ದರಿಂದ ನನ್ನ ತಾಯಿ ಅನ್ನೋದು ಅವಳು ನಿಸ್ಸಂತಾನ ಉಳ್ಳವಳು ಅನ್ನೋದು ಇದು ಎಷ್ಟು ಅಪಹಾಸ್ಯವೋ. ತಾಯಿ ಅಂತ ಅಂದಮೇಲೆ ಆಕೆಗೆ ಸಂತಾನ ನೀನು ಅಂತ ಆಯ್ತಲ್ಲ. ಅಂದಮೇಲೆ ನಾನು ಹಿಂದೂ ಅಂತ ಅಂದಮೇಲೆ ಹಿಂದುತ್ವದ ಬಗ್ಗೆ ನಾವು ಗೌರವವನ್ನು ತೋರಲೇಬೇಕು, ಆಧರಿಸಬೇಕು. ಯಾವುದಾದ್ರು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ವಿಚಾರ ವಿನಿಮಯ ಮಾಡಿಕೊಂಡು ಅದು ಪರಿಹರಿಸಿಕೊಳ್ಬೇಕೇ ಹೊರತು ಹಿಂದೂ ಅಂತೇಳಿ ಹಿಂದುತ್ವವನ್ನು ವಿರೋಧಿಸ್ತೀನಿ ಅಂತ ಹೇಳೋದು ಅದು ಅರ್ಥಹೀನ ಅಂತ ನಾವು. ಇನ್ನು ರಾಜ್ಯ ರಾಜಕೀಯದಲ್ಲಿ ಬ್ರಾಹ್ಮಣ ಹೇಳಿಕೆ ವಾರ್ ಜೋರಾಗಿ ನಡೀತಾ ಇದೆ. ವಿವಾದವಾಗ್ತಾ ಇದ್ದಂತೆ ಪೇಪೆ ಹಚ್ಚೋದಕ್ಕೆ ಹಾಗಾದ್ರೆ ದಳಪತಿಗಳು ಮುಂದಾದ್ರ ಅನ್ನೋ ಚರ್ಚೆ. ಕಾರಣ ಬ್ರಾಹ್ಮಣರ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ ಶಾಸಕ ಡಿಸಿ ತಮ್ಮಣ್ಣ. ಕುಮಾರಸ್ವಾಮಿ ಯಾವ ಅರ್ಥದಲ್ಲಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ವೇ ಅಲ್ಲ ಅಂತ ತಮ್ಮಣ್ಣ ಹೇಳ್ಕೊಂಡಿದ್ದಾರೆ. ಜಾತಿ ವಿಚಾರ ಅಂತ ಬಂದಾಗ ಮಾತು ಕಡಿಮೆ ಆಡಬೇಕು. ಇನ್ನು ಬ್ರಾಹ್ಮಣ ಅಂದ್ರೆ ಒಂದು ಜಾತಿಗೆ ಅದು ಸೀಮಿತ ಅಲ್ಲ, ಬ್ರಾಹ್ಮಣ ಜಾತಿಯೇ ಬೇರೆ, ಬ್ರಾಹ್ಮಣತ್ವವೇ ಬೇರೆ ಅಂತ ಹೇಳಿ ಮಂಡ್ಯದ ಮದ್ದೂರಲ್ಲಿ ಶಾಸಕ ಡಿಸಿ ತಮ್ಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಯಾವ ಇದರಲ್ಲಿ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ಲ. ಬ್ರಾಹ್ಮಣನ ಸಂಸ್ಕೃತಿಯನ್ನು ನಾನು ಭಾಳ ಇಷ್ಟಪಡುವಂಥವನು. ಅದರಿಂದ ಯಾಕೆಂದರೆ ಸುಸಂಸ್ಕೃತರು ಈ ದೇಶದಲ್ಲಿ ಒಂದು ಏನಾದ್ರೂ ಸಂಸ್ಕೃತಿ ಮತ್ತು ಸಂಸ್ಕಾರ ಇದೆಲ್ಲವನ್ನು ಈ ದೇಶಕ್ಕೆ ಕೊಟ್ಟಿದ್ರೆ ಆ ಹಿಂದಿನ ತಲೆಮಾರಿನಿಂದ ಬಂದಂಥವರೇ ಕೊಟ್ಟಿರ್ತಕ್ಕಂಥವ್ರು. ನಮ್ಮ ಋಷಿಮುನಿಗಳು ಎಲ್ಲ ಕೊಟ್ಟಿದ್ದಾರೆ. ಬ್ರಾಹ್ಮಣ ಅಂದರೆ ಒಂದು ಜಾತಿಗೆ ಸೀಮಿತ ಅಲ್ಲ. ಯಾರು
ಬ್ರಾಹ್ಮಣತ್ವವನ್ನು ನಿಜವಾಗಿ ಪಾಲಿಸಿದವರು ಅವರು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರಲ್ಲ ಏನು ಸ್ವಾಮಿ. ಅದರಿಂದ ಜಾತಿ ಮೇಲೆ ಹೋಗೋದಿಲ್ಲ. ಬ್ರಾಹ್ಮಣತ್ವ ಅನ್ನೋದೇ ಬೇರೆ, ಜಾತಿನೇ ಬೇರೆ. ಬ್ರಾಹ್ಮಣ ಜಾತಿನೇ ಬೇರೆ, ಬ್ರಾಹ್ಮಣತ್ವನೇ ಬೇರೆ. ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಅದನ್ನು ಮಾತನಾಡಬಾರ್ದು. ಇನ್ನು ಪಾಕಿಸ್ತಾನದಲ್ಲಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ 150 ಸೀಟ್ ಗೆಲ್ಲಬಹುದು ಅಂತ ಹೇಳಿದ್ದ ಸಿಟಿ ರವಿ ಹೇಳಿಕೆಗೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಸಿಟಿ ರವಿ ಆರ್ಎಸ್ಎಸ್ ಗಿರಾಕಿಗಳು ಬರೀ ಸುಳ್ಳು ಹೇಳೋದೇ ಇವ್ರ ಕೆಲಸ ಅಂತ ಕಲಬುರಗಿಯಲ್ಲಿ ಕಿಡಿಕಾರಿದ್ದಾರೆ. ಈ ತರಹ ಸುಳ್ಳು ಹೇಳ್ತಾರೆ ಅವ್ರು ಸುಳ್ಳು ಹೇಳೋದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು 8 ಕೇಸ್ಗಳನ್ನ CBI ಕೊಟ್ಟಿದ್ದೆ. ಟಿ ರವಿ ಅವರೆಲ್ಲ RSS ಗಿರಾಕಿಗಳು, ಟ್ರೈನಿಂಗ್ ಆಗಿರೋರು, ಬರೀ ಸುಳ್ಳು ಹೇಳೋದೇ ಕೆಲಸ. ನಾನು ಹಿಂದೂ ಧರ್ಮ ನಾನು ಹಿಂದೂ ಧರ್ಮದವನು. ಹಿಂದೂ ಧರ್ಮದ ಬಗ್ಗೆ ನಾನು ಮಾತಾಡಿಲ್ಲ, ವಿರೋಧನೆ ಮಾಡಿಲ್ಲ. ಗೊತ್ತಾಯ್ತಾ? ಯಾವ ಧರ್ಮದಲ್ಲಿ ಕೊಲೆ ಮಾಡಿ ಹಿಂಸೆ ಮಾಡಿ ಅಂತ ಹೇಳ್ತಾರಪ್ಪ? ನಾವೆಲ್ಲ ಹಿಂದೂಗಳಲ್ವಾ? ನಾವೆಲ್ಲ ಹಿಂದೂ ಧರ್ಮ ಪಾಲನೆ ಮಾಡೋರಲ್ವಾ? ಗೊತ್ತಾಯ್ತಾ? ಹಾಗೆ ಬೇರೆ ಧರ್ಮದಲ್ಲೂ ಕೂಡ ನಮಗೆ ಎಲ್ಲೂ ಕೂಡ ಕ್ರೌರ್ಯಕ್ಕೆ, ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳಿದೆ ನಾನು ಅಷ್ಟೇ. ನೋಡಪ್ಪ, ಯಾವುದೇ ಧರ್ಮ ಹಿಂಸೆಗೆ ಪ್ರಚೋದನೆ ಮಾಡಿದ್ರೆ, ಅದಕ್ಕೆ ಧರ್ಮದ ಚೌಕಟ್ಟು ಕೊಡಕ್ಕೆ ಮಾಡಿದ್ರೆ ಅದು ಸರಿ ಇಲ್ಲ. ಸಾಮರಸ್ಯ ಹಾಳು ಮಾಡೋದೇ ಅವ್ರ ಕೆಲಸ. ಎಲೆಕ್ಷನ್ ನಡೆಯೋದು ಕರ್ನಾಟಕಕ್ಕೆ, ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ನಮ್ಮ ರಾಜ್ಯ ಕರ್ನಾಟಕ. ಪಾಕಿಸ್ತಾನದಲ್ಲಿ ಇದೇನೆ ನೀವು ಕೇಳಬೇಕು ಅವನಿಗೆ. ಕರ್ನಾಟಕ ಇರೋದು ಭಾರತ ದೇಶದಲ್ಲಿ ಅಂತ ಹೇಳ್ಬೇಕು. ನಾನು ಪಕ್ಕ RSS, ನೋ ಡೌಟ್. ಸಂಘ ದೇಶಭಕ್ತಿನ ಕಲಿಸುತ್ತೆ, ಸಂಘ ಸಂಸ್ಕಾರ ಕೊಡುತ್ತೆ. ನಾನು ಸುಳ್ಳು ಹೇಳೋ ರಾಜಕಾರಣಿ ಅಲ್ಲ. ಸುಳ್ಳು ಯಾರು ಹೇಳ್ತಾರೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ನಾನು ರಾಜ್ಯದ ಉದಾಹರಣೆ 100 ಕೊಡಬಲ್ಲೆ, ಚಿಕ್ಕಮಗಳೂರದೇ ಉದಾಹರಣೆ ಕೊಡಬೇಕು ಅಂತಂದರೆ ನಮ್ಮ ಜನರಿಗೆ ಮೋಸ ಮಾಡಿದ್ರು. ಯಾವ ರೀತಿ ಮೋಸ ಮಾಡಿದ್ರು? ಮೆಡಿಕಲ್ ಕಾಲೇಜ್ ಕೊಡ್ತೀವಿ ಅಂಥೇಳಿ ಸ್ಯಾಂಕ್ಷನ್ ಆಗಿದ್ದ ಮೆಡಿಕಲ್ ಕಾಲೇಜನ್ನು ರದ್ದುಪಡಿಸಿದ್ರು. ಸುಳ್ಳು ಹೇಳಿದವ್ರು ಅವರು, ಮೋಸ ಮಾಡಿದವ್ರು ಅವರು. ಸರ್ವೆ ರಿಪೋರ್ಟ್ ಬಹುಶಃ ನಮ್ಮ ರಾಜ್ಯದ್ದಲ್ಲ, ಪಾಕಿಸ್ತಾನದ ರಿಪೋರ್ಟ್ ಇಟ್ಕೊಂಡು ಹೇಳ್ತಿರ್ಬೋದು. ಪಾಕಿಸ್ತಾನದಲ್ಲಿ ಸರ್ವೆ ಮಾಡಿದ್ರೆ ಖಂಡಿತವಾಗೂ ಕೂಡ ಕಾಂಗ್ರೆಸ್ಸಿಗೆ 150-200 ಸೀಟೇ ಬರ್ಬೋದು. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೂ ಕಾಂಗ್ರೆಸ್ಸಿಗೆ ಓಟ್ ಹಾಕುವಂಥ ಜನ ಅದು ದಿನ ಕಡಿಮೆ ಆಗಿ ಡೆಪಾಸಿಟ್ಟು ಉಳಿಸ್ಕೊಳ್ಳೋದು ಕಷ್ಟ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಇನ್ನು HDK ಟ್ವೀಟ್ಗೆ ಸಿಟಿ ರವಿ ಮಾರ್ಮಿಕವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಅವರಷ್ಟು ಸಾಮರ್ಥ್ಯ ಇಲ್ಲ ಅಂತ ನಾವು ಒಪ್ಕೊಂಡಿದ್ದೀವಿ. ವೈಯಕ್ತಿಕವಾಗಿ ಹೇಳಿದ್ರೆ ನಮ್ಮ ಸಾಮರ್ಥ್ಯ ಮನೆಯೊಳಗೆ ಅಂತ ಹೇಳಿದ್ದಾರೆ. ಅವ್ರ ಸಾಮರ್ಥ್ಯ ಮನೆಯಿಂದ ದಾಟಿದ, ಊರಿಂದ ದಾಟಿದಂತ ಸಾಮರ್ಥ್ಯ ಅದು. ಅಂತ ಸಾಮರ್ಥ್ಯ ನಮಗಿಲ್ಲ ಅಂತ ಹೇಳಿ ಸಿಟಿ ರವಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜಕೀಯವಾಗಿ ನಮ್ಮ ಸಾಮರ್ಥ್ಯವನ್ನ ನಾವು ಸಾಬೀತುಪಡಿಸಿದ್ದೀವಿ. ಇದು ಸಿಟಿ ರವಿ ಅವರ ಮಾರ್ಮಿಕವಾದಂತ ತಿರುಗೇಟು. ಕುಮಾರಸ್ವಾಮಿ ಅವರು ಏನ್ ಟ್ವೀಟ್ ಮಾಡಿದ್ರು ಅಂದ್ರೆ, ರಾಜ್ಯ ಬಿಜೆಪಿ ಬರಡು ಭೂಮಿಯಂತೆ ಪ್ರಯೋಜನ ಇಲ್ಲದ ಸರ್ಕಾರ, ಸಾರ್ವಜನಿಕ ಹಣ ದೋಚೋದೆ ಅವ್ರ ಕೆಲಸ, ರಾಜ್ಯದ ನೆಮ್ಮದಿ ಕಸಿಯುವಂತ ಕೀಚಕ ಸರ್ಕಾರ, ಇಂಥದ್ದೆಲ್ಲ ಟ್ವೀಟ್ ಮಾಡಿದ್ರು. ಅದಕ್ಕೆ ಮಾರ್ಮಿಕವಾಗಿ ತಿರುಗೇಟನ್ನ ಸಿಟಿ ರವಿ ಕೊಟ್ಟಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಅದನ್ನ ಅವ್ರನ್ನೇ ಕೇಳಬೇಕು. ಅವರು ವೈಯಕ್ತಿಕವಾಗಿ ಏನಾದ್ರು ಹೇಳಿದರೆ ಖಂಡಿತ ನಾವು ಅವರಷ್ಟು ಸಾಮರ್ಥ್ಯ ಇರೋರಲ್ಲ ಅಂತ ಹಿಂದೆನೇ ಒಪ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಸಾಮರ್ಥ್ಯ ನಮ್ಮ ಮನೆಗಳಿಗೆ ಮಾತ್ರ ಸೀಮಿತ. ಅವ್ರ ಸಾಮರ್ಥ್ಯ ಮನೆಯಿಂದ ದಾಟಿದ್ದ ಸಾಮರ್ಥ್ಯ, ಊರಿನ ದಾಟಿದ್ದ ಸಾಮರ್ಥ್ಯ, ಆ ಥರದ ಸಾಮರ್ಥ್ಯ ನಮಗೆ ಖಂಡಿತ ಇಲ್ಲ, ಒಪ್ಕೊಳ್ತೀವಿ. ಇನ್ನು ರಾಜಕೀಯವಾಗಿ ಅವ್ರು ಹೇಳಿದರೆ, ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾನೆ ಬಂದಿದೆ. ಅವ್ರಿಗೆ ಬೇಜಾರಾಗ್ಬೋದು. ಮಂಡ್ಯದಂಥ ಜನತಾದಳದ ಭದ್ರಕೋಟೆಯಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಅವ್ರ ಮಗನನ್ನು ಎಲ್ಲ ಶ್ರಮ ಹಾಕಿಯೂ ಕೂಡ 100 ಕೋಟಿ ಖರ್ಚು ಮಾಡಿದರೂ ಕೂಡ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ? ರಾಜಕೀಯ ದೃಷ್ಟಿ ಇಟ್ಕೊಂಡು ನಪಂಸಕ ಅನ್ನೋ ಪದನ ಬಳಸಿದರೆ, ದೇವೇಗೌಡರು ನಮ್ಮ ನಾಡಿನ ಅತ್ಯಂತ ಹಿರಿಯ ರಾಜಕೀಯ ನಾಯಕರಲ್ಲೊಬ್ಬರು, ಪ್ರಧಾನಮಂತ್ರಿ ಸ್ಥಾನಕ್ಕೆ ಇರಿದವರು. ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅವ್ರನ್ನ ಇಳಿ ವಯಸ್ಸಿನಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ ಎರಡೂ ಪಕ್ಷ ಸೇರಿ, ಕಾಂಗ್ರೆಸ್ಸು ಮತ್ತು ಜನತಾದಳ ಎರಡೂ ಸೇರಿ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಏನು ಹೇಳಬೇಕು ನಾವು? ಏನಂತ ಕರಿಬೇಕು? ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ ಮಾತ್ರ ಹೇಳಿದ್ದೀನಿ. ಇನ್ನು ಅವ್ರ ವೈಯಕ್ತಿಕ ಕಾರಣಕ್ಕೆ ಹೇಳೋದಾದರೆ ಅವರಷ್ಟು ಸಾಮರ್ಥ್ಯ ಇಲ್ಲಿ ನಮಗಿಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ವಿ. ಅವರಷ್ಟು ಸಾಮರ್ಥ್ಯ ಖಂಡಿತ ನಮಗಿಲ್ಲ. ನಮ್ಮದೇನಿದ್ರು ನಮ್ಮದು ಸೀಮಿತ ಚೌಕಟ್ಟಿನೊಳಗಿನ ಸಾಮರ್ಥ್ಯ, ಅದು ಅವ್ರ ಚೌಕಟ್ಟಿನ ಮೀರಿದ ಸಾಮರ್ಥ್ಯ. ಹಾಗಾಗಿ ಅವರಷ್ಟು ಸಾಮರ್ಥ್ಯ ನಮಗೆ ಖಂಡಿತ ಇಲ್ಲ.
ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ BJP 25+1 26 ಸೀಟ್ ಗೆಲ್ಲೋದ್ರ ಮೂಲಕ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ರಾಜಕೀಯ ದೃಷ್ಟಿಯಿಂದ ಹೇಳೋದಾದರೆ 104 ಜನರಲ್ ಎಲೆಕ್ಷನಲ್ಲಿ ಅದರ ನಂತರ ನಡೆದ ಉಪಚುನಾವಣೆಯಲ್ಲೂ ಕೂಡ ನಾವು 14 ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ನಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದೇವೆ. ಅದು ರಾಜಕೀಯ ಸಾಮರ್ಥ್ಯ. ವೈಯಕ್ತಿಕ ಮತ್ತಷ್ಟು ಸುದ್ದಿ ನೋಡ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಹಸ್ತದಲ್ಲಿ ಈಗ ಅದೃಷ್ಟದ ರೇಖೆ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಮೂಲ ಹಸ್ತದಲ್ಲಿ 3 ರೇಖೆಗಳನ್ನ ನೀವು ಗಮನಿಸಿರ್ತೀರಾ. ಪ್ರಜಾಧ್ವನಿ ಹಸ್ತದಲ್ಲಿ 3 ರೇಖೆ ಮೇಲೆ ಒಂದು ಗೆರೆಯನ್ನ ಅಲ್ಲಿ ಬರೆಸಿದ್ದಾರೆ. ಈ ಬದಲಾವಣೆ ನೋಡ್ತಾ ಇದ್ರೆ ಎಲೆಕ್ಷನ್ ಬರ್ತಾ ಇದ್ದಂತೆ ಅದೃಷ್ಟದ ಮೊರೆ ಹೋದ್ರ ಕಾಂಗ್ರೆಸ್ ನಾಯಕ ಅನ್ನೋ ಚರ್ಚೆ ನಡೀತಾ ಇದೆ. ಅದೃಷ್ಟಕ್ಕಾಗಿ ಹಸ್ತದ ರೇಖೆಯನ್ನೇ DK ಶಿವಕುಮಾರ್ ಚೇಂಜ್ ಮಾಡಿಬಿಟ್ರ. ಹಾಗಾದ್ರೆ 3 ಗೆರೆಗಳು ಸರಿಯಲ್ಲ ಅಂತ ಹೇಳಿ ಸಂಖ್ಯಾಶಾಸ್ತ್ರಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಮಸಂಖ್ಯೆ ಗೆರೆಗಳನ್ನ ಬಳಕೆ ಮಾಡಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಸಂಖ್ಯಾಶಾಸ್ತ್ರಜ್ಞರ ಸಲಹೆ ಮೇರೆಗೆ ಈ ಗೆರೆಗಳನ್ನ ಚೇಂಜ್ ಮಾಡಿದ್ದಾರೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಈಗ 3 ಈ ತರ ಅಡ್ಡ ಗೆರೆಗಳು ಯೂಶಲಿ ಇರ್ತಾ ಇತ್ತು ಹಸ್ತದ ಗುರುತಿನಲ್ಲಿ. ಈಗ ಮೇಲಿನ ಒಂದು ಅಡ್ಡ ರೇಖೆಯನ್ನ ಹಾಕಿದ್ದಾರೆ. ಅದೃಷ್ಟಕ್ಕೋಸ್ಕರ ಈ ತರ ಒಂದು ರೇಖೆಯನ್ನ ಸೇರಿಸಿದ್ದಾರೆ. ಅದು DK ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. 3 ಗೆರೆಗಳ ಮೇಲೆ ಅಡ್ಡ ಗೆರೆಯನ್ನ ಎಳೆದು ಪ್ರಜಾಧ್ವನಿಯಲ್ಲಿ ಈ ಸಿಂಬಲ್ ಅನ್ನ ಯೂಸ್ ಮಾಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಸಲಹೆಯನ್ನ ಕೊಟ್ಟಿದ್ರಂತೆ ಸಂಖ್ಯಾಶಾಸ್ತ್ರಜ್ಞರು. ಹಾಗಾಗಿ ಈ ಸಂಖ್ಯಾಶಾಸ್ತ್ರಜ್ಞರ ಸಲಹೆ ಮೇರೆಗೆ ಒಂದು ಗೆರೆಯನ್ನ ಎಕ್ಸ್ಟ್ರಾ ಹಾಕಿದ್ದಾರೆ, ಚೇಂಜ್ ಮಾಡಿದ್ದಾರೆ ಗುರುತನ್ನ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಈಗ ಯೂಶಲಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಗೆಲ್ಲೋದಕ್ಕೆ ಏನೆಲ್ಲ ರಣತಂತ್ರಗಳನ್ನ ರಾಜಕೀಯವಾಗಿ ಮಾಡಬೇಕು ಅದನ್ನಂತೂ ರಾಜಕೀಯ ನಾಯಕರು ನಡೆಸ್ತಾರೆ, ಇಲ್ಲ ಅಂತಲ್ಲ. ತಂತ್ರಗಳು, ಪ್ರತಿತಂತ್ರಗಳು, ರಣತಂತ್ರ ಈ ತರದ್ದು. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಹೆಸರಲ್ಲಿ ಒಂದಿಷ್ಟು ಬದಲಾವಣೆ ಮಾಡೋದು, ಸ್ಪೆಲ್ಲಿಂಗ್ ಗಳನ್ನ ಚೇಂಜ್ ಮಾಡ್ಕೊಳ್ಳೋದು. ಈಗ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಆ 3 ಗೆರೆ ಸರಿಯಲ್ಲ ಅಂತ ಹೇಳಿ ಅದೃಷ್ಟಕ್ಕಾಗಿ ಹಸ್ತದ ರೇಖೆಯನ್ನೇ DK ಶಿವಕುಮಾರ್ ಬದಲಾವಣೆ ಮಾಡಿದ್ದಾರೆ. ಸಮಸಂಖ್ಯೆ ಗೆರೆಗಳನ್ನ ಬಳಕೆ ಮಾಡಿ ಅಂತ ಹೇಳಿ ಸಂಖ್ಯಾಶಾಸ್ತ್ರಜ್ಞರು ಕೊಟ್ಟಂತ ಸಲಹೆಯನ್ನ ಅಳವಡಿಕೆ ಮಾಡಿ ಅದನ್ನ ಪ್ರಜಾಧ್ವನಿಯಲ್ಲಿ ಸಿಂಬಲ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಈಗ ಅದೃಷ್ಟದ ಮೊರೆ ಹೋಗಿರೋದು ಕಾಂಗ್ರೆಸ್ ನಾಯಕ, ಅದರಲ್ಲೂ DK ಶಿವಕುಮಾರ್ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಕ್ವೈಟ್ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಎಲೆಕ್ಷನ್ ಬರ್ತಾ ಇದ್ದಂಗೆ ರಾಜಕೀಯವಾಗಿ ತಂತ್ರಗಳು, ರಣತಂತ್ರಗಳು ಬೇರೆ. ಈ ತರ ಜ್ಯೋತಿಷ್ಯದ ಮೊರೆ ಹೋಗೋದು, ಅದೃಷ್ಟವನ್ನ ನಂಬೋದು, ಇದು ಬೇರೆ ತರ ಆಗುತ್ತೆ. ಹೆಸರು ಬದಲಾವಣೆ, ಚಿಹ್ನೆನೇ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ಕಾಂಗ್ರೆಸ್ ಅವರು ಏನ್ ಅಪಸ್ವರ ಎತ್ತಿಲ್ವಾ ಇದಕ್ಕೆ? ಶರ್ಮಿತಾ, ಏನಂತ ಹೇಳಿದ್ರೆ ಈಗಾಗಲೇ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಈ ರೀತಿಯಂತ ಒಂದು ಬದಲಾವಣೆಗೆ ಮುಂದಾಗಿರುವಂತದ್ದು. ಆದ್ರೆ ಇದು ಎಲ್ಲಿನೂ ಕೂಡ ಅಧಿಕೃತವಾಗಿ ಕಾಂಗ್ರೆಸ್ ಪ್ರಕಟ ಮಾಡಿಲ್ಲ. ಆದ್ರೆ 1980ರಲ್ಲಿ ಏನು ಒಂದು ಕಾಂಗ್ರೆಸ್ ಹಸ್ತದ ಒಂದು ಚಿಹ್ನೆಯನ್ನ ಜಾರಿಗೆ ತಂತು, ಅಂದ್ರೆ ಅದನ್ನ ಇಟ್ಕೊಂಡು ಮತದಾನ ಕೇಳೋದಕ್ಕೆ ಶುರು ಮಾಡ್ತು. ಅದಾದ ಬಳಿಕ ಈ ಒಂದು ಚುನಾವಣೆಯಲ್ಲಿ ಹಸ್ತದ ಚಿಹ್ನೆಯಲ್ಲಿ ಅಂದ್ರೆ ರೇಖೆಗಳಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈ ಕುರಿತಂತೆ ಅಧಿಕೃತವಾಗಿ ಕಾಂಗ್ರೆಸ್ ಇನ್ನೂ ಕೂಡ ಸ್ಪಷ್ಟನೆಯನ್ನ ಕೊಡೋದಾಗ್ಲಿ ಅಥವಾ ಮಾಹಿತಿಯನ್ನ ಕೊಡಬೇಕಾಗಿದೆ. ಆದ್ರೆ ಒಂದು ಕಡೆಗೆ DK ಶಿವಕುಮಾರ್ ಅವರು ಈ ರೀತಿಯಾದಂತ ನಂಬಿಕೆಗಳನ್ನ ನಂಬ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಇಂತ ಯಾವುದೇ ನಂಬಿಕೆಗಳನ್ನ ನಂಬೋದಿಲ್ಲ. ಅಂದ್ರೆ ದೇವರನ್ನ ನಂಬ್ತೇನೆ ಅನ್ನೋದು ಹೇಳಿಕೆಯನ್ನು ಅವ್ರು ಕೊಡ್ತಾರೆ ಬಿಟ್ರೆ ಉಳಿದಂತೆ ಯಾವುದೇ ಮೂಢನಂಬಿಕೆಗಳಿಗೆ ಅವ್ರಿಗೂ ಕೂಡ ಒಂದಿಷ್ಟು ಭಿನ್ನವಾಗಿರುವಂತದ್ದು. ಹೀಗಾಗಿ ಈ ವಿಚಾರವನ್ನ ರಾಜ್ಯ ಕಾಂಗ್ರೆಸ್ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಅದೇ ರೀತಿಯಾಗಿ ಮತದಾರರು ಕೂಡ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಎಂಬುದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಬಳಸ್ತಿರುವಂತಹ ಹಸ್ತದ ಚಿಹ್ನೆಗಳೇನಿದಾವೆ ಅದರಲ್ಲಿ ಈ 3 ಗೆರೆಗಳ ಜೊತೆಗೆ ಮತ್ತೊಂದು ಅಡ್ಡಗೆರೆಯನ್ನ ನಮಗೆ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಇದು ಒಂದು ಸಂಖ್ಯಾಶಾಸ್ತ್ರಜ್ಞರು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸಲಹೆ ಸೂಚನೆ ಏನಿದೆ ಅದರಂತೆ ಇದನ್ನ ಬದಲಾವಣೆ ಮಾಡಲಾಗಿದೆ ಎಂಬಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ DK ಶಿವಕುಮಾರ್ ಅವರು ಕೂಡ ಇನ್ನೂ ನಮಗೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಅಥವಾ ಒಪ್ಕೊಳ್ಬೇಕಾಗಿದೆ. ಆದ್ರೆ ಒಟ್ಟಾರೆಯಾಗಿ ಶತಾಯಗತ ಈ ಒಂದು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ಈಗಾಗಲೇ ಕಾರ್ಯತಂತ್ರಗಳನ್ನ ಮಾಡಿಕೊಂಡಿದೆ, ಜೊತೆಗೆ ಅಂತ ಹೇಳಿದ್ರೆ ಬಹಳಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಕುರಿತಂತೆ ಇನ್ನೂ ಕೂಡ ಕಾಂಗ್ರೆಸ್ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅನಿಲ್ ಬಾಸೂರ್. ಈ ಕ್ಷಣದ ಅಪ್ಡೇಟ್ಸ್ಗೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಇವತ್ತು ಮೈಲಾರ ಲಿಂಗನ ಕಾರ್ಣಿಕ ರಾಜ್ಯದ ಭವಿಷ್ಯ, ಕಾಯಿಲೆ, ಏಳ್ಗೆ ಎಲ್ಲವನ್ನೂ ಪ್ರಸ್ತಾಪಿಸಿ ಕಾರ್ಣಿಕ ಭವಿಷ್ಯವನ್ನ ನುಡಿತಾನೆ. ರಾಜಕೀಯ ವಲಯದಲ್ಲಿ ಈ ಭವಿಷ್ಯವಾಣಿ ಕುತೂಹಲ ಮೂಡಿಸಿದೆ. ಎಲ್ಲರ ಚಿತ್ತ ಇದೀಗ ಮೈಲಾರ ಲಿಂಗೇಶ್ವರ ಕಾರ್ಣಿಕ ನುಡಿಯುವಂತ ಮೈಲಾರೇಶನ ಭವಿಷ್ಯವಾಣಿ ಇಂದು ಸಂಜೆ ಹೊರಬೀಳುತ್ತೆ. ಗುರವಯ್ಯ ನುಡಿಯುವಂತ ಭವಿಷ್ಯವಾಣಿ ಮೇಲೆ ಅಪಾರ ನಂಬಿಕೆ ಇಟ್ಟಿರುವಂತ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಚುನಾವಣೆಯ ಅಶರೀರವಾಣಿಗಾಗಿ ಕಾದು ಕುಳಿತಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸರ್ಕಾರ ಪತನ, ರಾಜ್ಯದಲ್ಲಿ ಅತಿವೃಷ್ಟಿ, ರೈತಾಪಿ ವರ್ಗ ತತ್ತರ, ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ.
ಅತಿವೃಷ್ಟಿಯಾಗಲಿದ್ದು ಬೆಳೆ ನಾಶವಾಗಲಿದೆ. ಬಿಜೆಪಿ ಅಧಿಕಾರದಲ್ಲಿದ್ರೂ ಬಿಎಸ್ವೈ ಅಧಿಕಾರಕ್ಕೆ ಕುತ್ತು. ರಮೇಶ್ ಜಾರಕಿಹೊಳಿ ಮಾನ ಹರಾಜು ಸೂಚನೆ. ಬೊಮ್ಮಾಯಿ ಸರ್ಕಾರ ಸಂಪನ್ನವಾಗಲಿದೆ. ಮಳೆ ಚೆನ್ನಾಗಿ ಆಗಿದ್ದು ರೈತರಿಗೆ ಉತ್ತಮ ಲಾಭ. ಈ ಹಿಂದೆ ಕಾರ್ಣಿಕದಲ್ಲಿ ಮೈಲಾರ ನುಡಿದಂತೆ ಆಗಿದೆ. ವಿಧಾನಸಭಾ ಚುನಾವಣೆ ಕಣ್ಣೆದುರಿಗೆ ಇರುವಾಗಲೇ ಮೈಲಾರ ಕಾರ್ಣಿಕ ಕುತೂಹಲವನ್ನ ಮೂಡಿಸಿದೆ. ರಮೇಶ್, ನ್ಯೂಸ್ 18 ಹಾವೇರಿ. ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ.